ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ನಾನು ಇವತ್ತು ನಿಮಗೆ ಪೊಯಮ್ದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಅಂದರೆ ಪ್ಯಾಸೇಜ್ ಮತ್ತು ಪೊಯಮ್ ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಇವತ್ತು ನಾವು ಫಸ್ಟ್ ಪೊಯಮ್ ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ಬಿಟ್ಟು ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ಇದೆ. ಅಂದರೆ ಈ ಟ್ರಿಕ್ಸಿಂದ ನೀವು ಬೇಗ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಇವಾಗ ಈ ಪೊಯಮ್ ನೋಡಿ, ಇದು 2024 ಪೇಪರ್ ಟು ಕ್ವೆಶನ್ ಪೇಪರ್. ಇದು ನಿಮಗೆ ಇದನ್ನ ಸಾಲ್ವ್ ಮಾಡಿ ಅಂತ ಕೆಲವರು ಕೇಳ್ತಾ ಇದ್ರು. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಏನು ಪ್ರಯೋಜನ ಇಲ್ಲ. ಇವಾಗ ನಾನು ಇದನ್ನ ಸಾಲ್ವ್ ಮಾಡ್ತೀನಿ. ಸೊ ಇದು ಮಾಡಿದ್ರು ನಿಮಗೆ ಇವಾಗ ಎಕ್ಸಾಮ್ಗೆ ಬರೋಲ್ಲ. ಸೊ ಇವಾಗ ಏನ್ ಮಾಡಬೇಕು ನಾವು ಇದರಲ್ಲಿ ಟ್ರಿಕ್ ಅಂತಂದ್ರೆ, ಫಸ್ಟ್ ಲೈನ್ ಓದಿ, ಲಾಫ್ ಅಂಡ್ ಬಿ ಮೆರಿ. ಲಾಫ್ ಅಂಡ್ ಬಿ ಮೆರಿ, ಬೆಟರ್ ದ ವರ್ಲ್ಡ್ ವಿತ್ ಅ ಸಾಂಗ್. ಇವಾಗ ಇಲ್ಲಿ ಫಸ್ಟ್ ಲೈನ್ ಓದಿದ ತಕ್ಷಣ ನಿಮ್ಗೆ ಏನ್ ಅರ್ಥ ಆಗ್ತಾ ಇದೆ ಅಂತಂದ್ರೆ, ಫಸ್ಟ್ ಲೈನ್ ಓದಿದ ತಕ್ಷಣ ನಿಮ್ಗೆ ಏನಾಗ್ತಾ ಇದೆ, ಇಲ್ಲಿ ಲಾಫ್ ಮಾಡಿ, ನೀವು ಹ್ಯಾಪಿ ಆಗಿರಿ ಅಂತಂದ್ಬಿಟ್ಟು ಸ್ವಲ್ಪ ಹಿಂಟ್ ಸಿಕ್ಕಿದೆ. ಸೊ ಫಸ್ಟ್ ಲೈನ್ ನಲ್ಲಿ ನಿಮ್ಗೆ ಹಿಂಟ್ ಸಿಕ್ತು. ಲಾಸ್ಟ್ ಲೈನ್ ನಲ್ಲಿ ಏನಿದೆ, ಲಾಫ್ ಅಂಟಿಲ್ ದ ಗೇಮ್ ಈಸ್ ಪ್ಲೇಡ್ ಅಂಡ್ ಬಿ ಯೋರ್ ಮೆರಿ ಬೈ ಫ್ರೆಂಡ್ಸ್. ಇದು ಕೂಡ ಏನಿದೆ, ಲಾಫ್ ಅಂಟಿಲ್ ದ ಗೇಮ್ ಈಸ್ ಪ್ಲೇಡ್. ನೀವು ಯಾವತ್ತುವರೆಗೂ ನೀವು ಬದುಕಿರೋವರೆಗೂ ಲಾಫ್ ಮಾಡಿ, ಚೆನ್ನಾಗಿ ಆರಾಮಾಗಿರಿ, ಎಂಜಾಯ್ ಮಾಡಿ ಲೈಫ್ನ ಅಂತಂದ್ಬಿಟ್ಟು. ಸೊ ಇಷ್ಟು ಫಸ್ಟ್ ಲೈನ್ ಮತ್ತು ಲಾಸ್ಟ್ ಲೈನಲ್ಲಿ ಗೊತ್ತಾಯಿತು. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಫಸ್ಟ್ ನಾವೇನು ಮಾಡಬೇಕು, ಲುಕ್ ಅಟ್ ದ ಟೈಟಲ್ ಫಸ್ಟ್. ಟೈಟಲ್ ಇವಾಗ ನಮಗೆ ಪೊಯಮಲ್ಲಿ ಫಸ್ಟ್ ಟೈಟಲ್ ಕೊಟ್ಟಿಲ್ಲ, ಹೆಡ್ಡಿಂಗ್ ಏನು ಕೊಟ್ಟಿರಲ್ಲ, ಡೈರೆಕ್ಟಾಗಿ ಪೊಯಮ್ ಕೊಟ್ಟಿರ್ತಾರೆ. ಸೊ ಅವಾಗ ಆ ಟೈಟಲ್ ಓದಿದ ತಕ್ಷಣ ಅಂತ ಹೇಳಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ನಮಗೆ ಟೈಟಲ್ ಕೊಟ್ಟರೆ ಈಸಿ ಆಗುತ್ತೆ. ಸೊ ಟೈಟಲ್ ಇಲ್ಲಿ ಏನು ಕೊಡೋದಿಲ್ಲ ನಮಗೆ ಪ್ಯಾರಾಗ್ರಾಫಲ್ಲಿ. ನಾವು ಫಸ್ಟ್ ಲೈನ್ ಮತ್ತು ಲಾಸ್ಟ್ ಲೈನ್ ಓದಾಗ ಏನು ಗೊತ್ತಾಗುತ್ತೆ, ದ ಟೈಟಲ್ ಆಫನ್ ಹಿಂಟ್ಸ್ ಅಟ್ ದ ಥೀಮ್ ಆರ್ ಮೂಡ್. ಈ ಪೊಯಮ್ನ ಥೀಮ್ ಏನಿದೆ ಅಥವಾ ಆ ಪೊಯಮ್ನ ಮೂಡ್ ಏನಿದೆ ಅಂತಂದ್ಬಿಟ್ಟು ಫಸ್ಟ್ ಅದರಲ್ಲಿ ಹಿಂಟ್ ಸಿಕ್ಬಿಡುತ್ತೆ ನಮಗೆ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಲಾಫ್ ಅಂಡ್ ಬಿ ಮೆರಿ ಅಂತಂದರೆ ಏನು ಹೇಳ್ತಾ ಇದೆ ಅದು ಅಂದರೆ, ಇಟ್ ಸಜೆಸ್ಟ್ ಜಾಯ್, ಸೆಲೆಬ್ರೇಷನ್ ಅಂಡ್ ಪಾಸಿಟಿವಿಟಿ. ಓಕೆ, ಒಂದೆರಡು ಲೈನ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳಿ. ಲಾಫ್ ಅಂಡ್ ಬಿ ಮೆರಿ, ಬೆಟರ್ ದ ವರ್ಲ್ಡ್ ವಿತ್ ಅ ಸಾಂಗ್. ಅಂದರೆ ಬಿ ಚಿಯರ್ಫುಲ್ ಅಂಡ್ ಹ್ಯಾಪಿ. ಇದರ ಅರ್ಥ ಏನು, ಲಾಫ್ ಅಂಡ್ ಬಿ ಮೆರಿ ಅಂತಂದರೆ ಬಿ ಚಿಯರ್ಫುಲ್ ಅಂಡ್ ಹ್ಯಾಪಿ. ಬೆಟರ್ ದ ವರ್ಲ್ಡ್ ವಿತ್ ಎ ಸಾಂಗ್. ವೆನ್ ವಿ ಲಾಫ್ ಅಂಡ್ ಸಿಂಗ್, ವಿ ಮೇಕ್ ದ ವರ್ಲ್ಡ್ ಎ ಬೆಟರ್ ಅಂಡ್ ಹ್ಯಾಪಿಯರ್ ಪ್ಲೇಸ್. ಏನು ಹೇಳ್ತಾ ಇದ್ದಾರೆ ಫಸ್ಟ್ ಲೈನಲ್ಲಿ, ಲಾಫ್ ಅಂಡ್ ಬಿ ಮೆರಿ ಅಂತಂದರೆ ಬಿ ಚಿಯರ್ಫುಲ್ ಅಂಡ್ ಹ್ಯಾಪಿ, ಹ್ಯಾಪಿ ಆಗಿರಿ, ಚಿಯರ್ಫುಲ್ ಆಗಿರಿ. ವೆನ್ ವಿ ಲಾಫ್ ಅಂಡ್ ಸಿಂಗ್, ನಾವು ಸಿಂಗ್ ಮಾಡಿದಾಗ, ನಾವು ನಗ್ತಾ ಇದ್ರೆ ನಮ್ಮ ಅಕ್ಕಪಕ್ಕ ಜನ ಎಲ್ಲ ಅವರು ಕೂಡ ಒಂದು ಹ್ಯಾಪಿ ಆಗಿರ್ತಾರೆ. ವಿ ಮೇಕ್ ದ ವರ್ಲ್ಡ್ ಎ ಬೆಟರ್ ಅಂಡ್ ಹ್ಯಾಪಿಯರ್ ಪ್ಲೇಸ್. ಓಕೆ, ಇವಾಗ ಸೆಕೆಂಡ್ ಲೈನಲ್ಲಿ ಏನಿದೆ, ಬೆಟರ್ ದ ವರ್ಲ್ಡ್ ವಿತ್ ಅ ಬ್ಲೋ ಇನ್ ದ ಟೀತ್ ಆಫ್ ಅ ರಾಂಗ್. ಅಂದರೆ ಫೈಟ್ ಅಗೇನ್ಸ್ಟ್ ರಾಂಗ್ ಥಿಂಗ್ಸ್ ಇನ್ ಲೈಫ್ ಅಂತಂದ್ಬಿಟ್ಟು. ನಾಟ್ ವಿತ್ ಆ್ಯಂಗರ್, ಓಕೆ, ನಾಟ್ ವಿತ್ ಆ್ಯಂಗರ್ ಬಟ್ ವಿತ್ ಕರೇಜ್ ಅಂಡ್ ಪಾಸಿಟಿವಿಟಿ. ಯುವರ್ ಜಾಯ್ ಅಂಡ್ ಗುಡ್ನೆಸ್ ಕ್ಯಾನ್ ಡಿಫೀಟ್ ಈವಿಲ್. ನಿಮ್ಮ ಒಳ್ಳೆತನ ಆಗಿರಲಿ, ನಿಮ್ಮ ಜಾಯ್ ಆಗಿರಲಿ, ಅದು ಏನು ಮಾಡುತ್ತೆ, ಒಂದು ಕೆಟ್ಟದಕ್ಕೆ, ಈವಿಲ್ಗೆ ಡಿಫೀಟ್ ಮಾಡುತ್ತೆ. ಓಕೆ, ಇದು ಸಮ್ಮರಿ. ಇವಾಗ ಹೋಲ್ ಪೊಯಮ್ದು ಸಮ್ಮರಿ ಇದು ಪಾಯಿಂಟ್ಸಲ್ಲಿ ಇಟ್ಬಿಟ್ಟಿದ್ದೀನಿ. ದ ಪೊಯಿಟ್ ಟೆಲ್ ಅಸ್ ಟು ಫಸ್ಟ್ ಸ್ಟೇ ಪಾಸಿಟಿವ್, ಸ್ಟೇ ಹ್ಯಾಪಿ ಆ್ಯಂಡ್ ಪಾಸಿಟಿವ್ ಇನ್ ಲೈಫ್. ಓಕೆ, ಪಾಸಿಟಿವ್ ಆಗಿರಬೇಕು, ಹ್ಯಾಪಿ ಆಗಿರಬೇಕು. ಟೋಟಲ್ ಇವಾಗ ಹೋಲ್ ಒಂದು ಸಮರಿ ಪೊಯಮ್ದೇನಿದೆ, ಪಾಸಿಟಿವ್ ಆಗಿರಬೇಕು ಮತ್ತು ಹ್ಯಾಪಿ ಆಗಿರಬೇಕು. ನೆಕ್ಸ್ಟ್, ಫೈಟ್ ಈವಿಲ್ ಆ್ಯಂಡ್ ಡಿಫಿಕಲ್ಟೀಸ್ ವಿತ್ ಕರೇಜ್ ಆ್ಯಂಡ್ ಲಾಫ್ಟರ್. ಒಂದು ಕೆಟ್ಟದ್ದನ್ನು ಅಥವಾ ಕಷ್ಟಗಳನ್ನ ಬರುತ್ತಲ್ಲ ಲೈಫಲ್ಲಿ, ಅದನ್ನು ಫೈಟ್ ಮಾಡಬೇಕು. ಹೇಗೆ ಅಂತಂದರೆ, ಒಂದು ಸ್ಮೈಲಿಂದ, ಒಂದು ಲಾಫ್ಟರಿಂದ, ಒಂದು ಕರೇಜಿಂದ, ಧೈರ್ಯದಿಂದ. ನೆಕ್ಸ್ಟ್, ಎಂಜಾಯ್ ಲೈಫ್ಸ್ ಬ್ಯೂಟಿ. ಲೈಫ್ಸ್ ಬ್ಯೂಟಿನ ಎಂಜಾಯ್ ಮಾಡಿ, ನೇಚರ್, ವರ್ಕ್ ಆ್ಯಂಡ್ ಫ್ರೆಂಡ್ಶಿಪ್ನ ಎಂಜಾಯ್ ಮಾಡಿ. ರಿಮೆಂಬರ್ ದಟ್ ಲೈಫ್ ಈಸ್ ಶಾರ್ಟ್, ಸೊ ಲಿವ್ ಇಟ್ ಜಾಯ್ಫುಲಿ ಆ್ಯಂಡ್ ಮೇಕ್ ಇಟ್ ಮೀನಿಂಗ್ಫುಲ್. ನಿಮಗೆ ಟ್ರಿಕ್ ಏನು ಅಂತ ಹೇಳ್ತೀನಿ. ಒಂದು ಪೊಯಮ್ ನೋಡಿದ ತಕ್ಷಣ ಫಸ್ಟ್ ಕ್ವಶನ್ಸ್ಗೆ ಹೋಗಿ. ಓಕೆ, ನಾನು ಏನು ಹೇಳಿದೆ, ಪೊಯಮ್ ನೋಡಿದ ತಕ್ಷಣ ನೀವು ಫಸ್ಟ್ ಲೈನ್ ಓದ್ತೀರಾ, ಅದಾದಮೇಲೆ ನಿಮಗೆ ಒಂದು ಐಡಿಯಾ ಗೊತ್ತಾಗ್ಬಿಡುತ್ತೆ, ರಫ್ ಐಡಿಯಾ ಏನಿದೆ, ಈ ಪೊಯಮ್ ಥೀಮ್ ಏನಿದೆ, ಒಂದು ಲಾಫ್ ಮಾಡೋದು ಅಥವಾ ಮೆರಿಯಿಂದ ಹ್ಯಾಪಿಯಿಂದ ಇರೋದು, ಏನು ಎಂಜಾಯ್ಮೆಂಟ್ ಆಗಿರೋದು, ಈ ಥರ ಫಸ್ಟ್ ಲೈನ್ ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ನೀವು ಫಸ್ಟ್ ಲೈನ್ ಓದಿದ ತಕ್ಷಣ, ಪೊಯಮ್ ಓದಿದ ತಕ್ಷಣ ನೀವು ಡೈರೆಕ್ಟ್ ಕ್ವಶನಿಗೆ ಬಂದ್ಬಿಡಿ. ಯಾವ್ದು ಈಸಿ ಕ್ವಶನ್ ಇರುತ್ತೆ ಅದು ಫಸ್ಟಿಂದ ನೀವು ಲೈನಾಗಿ ನೋಡ್ಕೊಂಬಂದ್ಬಿಡಿ. ಈ ಥರ ನೋಡಿ, ಇವಾಗ ನಿಮಗೆ
ಇದರಲ್ಲಿ ಪರ್ಫೆಕ್ಟ್ ಆಗಿಬಿಡಿ. ಮೆಟಫರ್, ಸಿಮಿಲಿ, ಅಲಿಟ್ರೇಷನ್, ಪರ್ಸೋನಿಫಿಕೇಶನ್, ಯಾವುದೋ ಒಂದು ಗ್ರಾಮರ್ ನೀವು ಪರ್ಫೆಕ್ಟ್ ಆಗಿಬಿಡಿ. ಗ್ರಾಮರ್ ಕ್ವಶನ್ನ ಫಸ್ಟ್ ಅಟೆಂಡ್ ಮಾಡಿ. ಯಾಕಂದರೆ ನಿಮ್ಗೆ ಆಲ್ಮೋಸ್ಟ್ ನಾನು ಗ್ರಾಮರ್ ಹೇಳ್ಕೊಟ್ಟಿದ್ದೀನಿ. ಕ್ವಶನ್ ನೋಡಿದ ತಕ್ಷಣ ಇವಾಗ ಸಿಮಿಲಿ ಅಂತ ನೋಡಿದ ತಕ್ಷಣ ನಿಮಗೆ ಕ್ವಶನಲ್ಲಿ ಎಲ್ಲಿದೆ ಸಿಮಿಲಿ? ಲೈಕ್ ಇದೆ ಇಲ್ಲಿ. ಸೊ ಲೈಕ್ ಅಂತ ಇದೆ ಅಲ್ವಾ? ಓಕೆ, ಲೈಕ್ ಅಂತ ಬಂದಿದೆ. ಲಾಫ್ ಅಂಡ್ ಬಿ ಮೆರಿ ಟುಗೆದರ್ ಲೈಕ್ ಬ್ರದರ್ಸ್ ಅಕಿನ್. ಲೈಕ್ ಅಂತ ನೋಡಿದ ತಕ್ಷಣ ಏನಿದೆ? ಲಾಫ್ ಅಂಡ್ ಬಿ ಮೆರಿ ಟುಗೆದರ್ ಲೈಕ್ ಬ್ರದರ್ಸ್ ಅಕಿನ್. ಇಲ್ಲಿ ಲೈಕ್ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ? ಬ್ರದರ್ಸ್ ಅಕಿನ್. ಇಲ್ಲಿ ಲೈಕ್ ಬಂದಿದ ತಕ್ಷಣ ಏನಾಯ್ತು? ನಮಗೆ ಸಿಮಿಲಿ ಅಂತ ಗೊತ್ತಾಯ್ತು. ಓಕೆ, ಫಸ್ಟ್ ಇದನ್ನ ಅಟೆಂಡ್ ಮಾಡಿಬಿಡಿ. ಓಕೆ, ಇಲ್ಲಿ ಸುಮ್ಮನೆ ಒಂದು ಡಾಟ್ ಹಾಕ್ಬಿಟ್ಟು ಬಿಟ್ಬಿಡಿ. ಓಕೆ, ಫಸ್ಟ್ ಇಲ್ಲಿ ಕ್ವಶನ್ಗೆ ಆನ್ಸರ್ ಸಿಕ್ಬಿಡ್ತು. ನೆಕ್ಸ್ಟ್ ಏನು ಮಾಡಬೇಕು? ಇದು ವೆರಿ ಇಂಪಾರ್ಟೆಂಟ್. ಇದು ಆ್ಯಕ್ಚುಲಿ ಇದು ವೆರಿ ಈಸಿ. 4 ಲೈನ್ ಕೊಟ್ಟಿರ್ತಾರೆ. 1 2 3 4. ಓಕೆ, 4. ಇಲ್ಲಿ AABB ಅಂತ ಇದೆ. ಇದಕ್ಕೆ AABB ಕರೆಕ್ಟ್ ಆನ್ಸರ್. ನೀವು ಹೇಗೆ ರೈಮ್ ಸ್ಕೀಮ್ ಕಂಡುಹಿಡಿಬೇಕು ಅಂತಂದರೆ ನೋಡಿ, ಇದೆರಡು ಫಸ್ಟ್ ನೀವು ಕಂಡುಹಿಡೀರಿ. ಏನಕ್ಕಂದರೆ ಇದೆ ಆ್ಯಕ್ಚುಲಿ ಬೇಗ ಸಾಲ್ವ್ ಮಾಡೋಕ್ಕಾಗೋದು. ಇವಾಗ ಏನು ಮಾಡ್ತೀರಾ ನೀವು? 4 ಲೈನಲ್ಲಿ ಹೇಗೆ ಫೈಂಡ್ ಔಟ್ ಮಾಡಬೇಕು ರೈಮ್ ಸ್ಕೀಮ್ ಅಂದರೆ ಏನಿಲ್ಲ, ರೈಮ್ಸ್ ಇದೆಯಲ್ಲ, ರೈಮ್. ಇಲ್ಲಿ ಬೋರ್ಡ್ ಅಂತ ಇದೆ. ಬೋರ್ಡ್ ಮತ್ತು ಲಾರ್ಡ್ ರೈಮ್ ಆಗ್ತಾ ಇದೆ. ಇದೆರಡು ರೈಮಿಂಗ್ ವರ್ಡ್ ಇದೆ ಲಾಸ್ಟಲ್ಲಿ. ಓಕೆ, ಅಕಿನ್, ಇನ್, ಇದೆರಡು ರೈಮ್ ಆಗ್ತಾ ಇದೆ. ಸೊ ನಾವು ಸೆಕೆಂಡ್ ಲೈನಲ್ಲಿ ಯಾವತ್ತು 4 ಲೈನ್ ಕೊಟ್ಟಾಗ ಸೆಕೆಂಡ್ ಲೈನಲ್ಲಿ ಲಾಸ್ಟ್ ವರ್ಡ್ ಯಾರ ಜೊತೆ ರೈಮ್ ಆಗ್ತಾ ಇದೆ ನೋಡಬೇಕು. ಸೆಕೆಂಡ್ ಲೈನಲ್ಲಿ ಏನಿದೆ? ಸೆಕೆಂಡ್ ಲೈನಲ್ಲಿ ಲಾರ್ಡ್ ಇದೆ. ಸೊ ಲಾರ್ಡ್ ಮತ್ತು ಬೋರ್ಡ್ ಎರಡು ಏನಾಗ್ತಾ ಇದೆ? ಮ್ಯಾಚ್ ಆಗ್ತಾ ಇದೆ, ರೈಮ್ ಆಗ್ತಾ ಇದೆ. ಸೊ ಇದು ಎ, ಇದು ಎ. ಸೊ ಎ ಆಯಿತು. ಇಲ್ಲಿನಿದೆ ಎ ಆಯಿತು. ಸೆಕೆಂಡ್ ಲೈನ್ ನೋಡಾಯ್ತಾ? ಅದಾದಮೇಲೆ ಲಾಸ್ಟ್ ಲೈನಿಗೆ ಬನ್ನಿ. ಲಾಸ್ಟ್ ಲೈನಲ್ಲಿ ಏನಿದೆ? ಇನ್, ಕಿನ್, ಇದೆರಡು ರೈಮ್ ಆಗ್ತಾ ಇದೆ. ಸೊ ಇದು ಬಿ 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 ಏನಾಯಿತು? ಎ ಮತ್ತು ಬಿ ಬಿ. ನಾವು ಫಸ್ಟ್ ಲೈನ್ ಮತ್ತು ಸೆಕೆಂಡ್ ಲೈನ್ ಮ್ಯಾಚ್ ಆಗ್ತಿದೆಯಾ ಅದನ್ನು ನೋಡಲ್ಲ. ಸೆಕೆಂಡ್ ಲೈನಿಂದ ಫಸ್ಟ್ ಲೈನ್ಗೆ ಮ್ಯಾಚ್ ಆಗ್ತಿದೆಯಾ ನೋಡ್ತೀವಿ. ಏನಕ್ಕಂದರೆ ನಿಮಗೆ ಎ ಬಿ ಅಂತ ಬರುತ್ತೆ. ಅದು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಅಂತಂದ್ಬಿಟ್ಟು. ಅದೊಂದು ಎಕ್ಸಾಂಪಲ್ ತೋರಿಸ್ತೀನಿ, ಆವಾಗ ಗೊತ್ತಾಗುತ್ತೆ. ಇಲ್ಲಿ ಎ ಬಿ ಬಿ ಈ ಥರ ಫಸ್ಟ್ 2 ಸೇಮ್ ಇತ್ತು, ಸೆಕೆಂಡ್ 2 ಸೇಮ್ ಇತ್ತು ಅಂದರೆ ಎ ಬಿ ಬಿ ಅಂತ ಹೇಳ್ತೀವಿ ಅದಕ್ಕೆ. ಓಕೆ, ಇಷ್ಟು ನೆನಪಿಗೆ ಇಟ್ಕೊಂಡ್ರೆ ಸಾಕು. ಫಸ್ಟ್ ನೀವು ಪೊಯಮ್ ನೋಡಿದ ತಕ್ಷಣ ಫಸ್ಟ್ ಗ್ರಾಮರ್ನ ಸಾಲ್ವ್ ಮಾಡಿಬಿಡಿ. ಓಕೆ, ಲೈಕ್ ಅಂತ ಇದ್ರೆ ಸಿಮಿಲಿ ಡೈರೆಕ್ಟಾಗಿ ಬರೆದ್ಬಿಡ್ಬೋದು. 1 ಸೆಕೆಂಡಲ್ಲೇ ಆನ್ಸರ್ ಸಿಕ್ಬಿಡುತ್ತೆ. ಮೆಟಫರ್ ಬಗ್ಗೆನೂ ಗೊತ್ತಿದೆ ನಿಮಗೆ. ಇಲ್ಲೂ ಕೂಡ ಕಂಪ್ಯಾರಿಸನ್ ನಡೀತಾ ಇದೆ. ಸೊ ನಿಮಗೆ ಇನ್ನೊಂದು ನೀವು ನೋಡಿಲ್ಲ ಅಂದರೆ ಮೆಟಫರ್, ಸಿಮಿಲಿ, ಅಲಿಟ್ರೇಷನ್, ಪರ್ಸೋನಿಫಿಕೇಶನ್ ಈ ಥರ ವಿಡಿಯೋ ಇದೆ ನೋಡಿ. ಇದರಲ್ಲಿ ಸಿಮಿಲಿ, ಮೆಟಫರ್, ಪರ್ಸೋನಿಫಿಕೇಶನ್, ಅಲಿಟ್ರೇಷನ್, ಟಂಗ್ ಟ್ವಿಸ್ಟರ್ಸ್ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಬಹಳ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಸಿಮಿಲಿಗೆ ಲೈಕ್ ಅಥವಾ ಆ್ಯಸ್ ಇದ್ರೆ ನಾವು ಅಲ್ಲಿ ಸಿಮಿಲಿ ಅಂತ ಹೇಳ್ತೀವಿ. ಈ ಥರ ಎಲ್ಲ ಎಕ್ಸಾಂಪಲ್ಸ್ ಇದೆ. ಅದರಲ್ಲಿ ಬಹಳ ಎಕ್ಸಾಂಪಲ್ಸ್ ಇದೆ. ಪರ್ಸೋನಿಫಿಕೇಶನ್ ಅಂದರೆ ಏನು? ನಾವು ಮಾಡ್ತಾ ಇರ್ತೀವಲ್ವಾ, ಆ ಒಂದು ಆ್ಯಕ್ಟಿವಿಟೀಸ್ನ ವಸ್ತುಗಳು ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಪರ್ಸೋನಿಫಿಕೇಶನ್ಗೆ ಟ್ವಿಂಕ್ಲಿಂಗ್ ಸ್ಟಾರ್ ನನಗೆ ಕಣ್ಣು ಹೊಡಿತಾ ಇದೆ, ಅಥವಾ ಲೀವ್ಸ್ ಡ್ಯಾನ್ಸ್ ಮಾಡ್ತಾ ಇದೆ. ಡ್ಯಾನ್ಸ್ ಯಾರು ಮಾಡೋದು? ನಾವು ಹ್ಯೂಮನ್ಸ್. ಲೀವ್ಸ್ ಡ್ಯಾನ್ಸ್ ಮಾಡ್ತಾ ಇದೆ. ಈ ಥರ ಥಿಂಗ್ಸ್ ಪರ್ಸನ್ ಮಾಡೋದು, ಥಿಂಗ್ಸ್ನ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಪರ್ಸೋನಿಫಿಕೇಶನ್ ಅಂತೀವಿ. ಇನ್ನು ಡೀಟೇಲ್ ಆಗಿ ನೀವು ಗ್ರಾಮರ್ ವಿಡಿಯೋ ಇದೆ, ಅದರಲ್ಲಿ ನೋಡ್ಕೊಳ್ಳಿ. ಓಕೆ, ಇವಾಗ ಫಸ್ಟ್ ನೀವು ಪೊಯಮಲ್ಲಿ ಏನು ಮಾಡ್ತೀರಾ? ಗ್ರಾಮರ್ ಕ್ವಶನ್ ಅಟೆಂಡ್ ಮಾಡ್ತೀರಾ ಫಸ್ಟು. ಅದಾದಮೇಲೆ ಎ ಬಿ ಬಿ ಗೊತ್ತಾಯ್ತಲ್ವಾ? ರೈಮ್ ಸ್ಕೀಮ್ ಎ ಬಿ ಬಿ. ಓಕೆ, ಇದೆರಡು ಅಟೆಂಡ್ ಮಾಡ್ತೀರಾ. ಆಮೇಲೆ ನೀವೇನು ಮಾಡಿ, ಈ ಕ್ವಶನ್ ಓದಿ. ಇನ್ ದ ಲಾಸ್ಟ್ ಸ್ಟ್ಯಾನ್ಸಾ ದ ಪೊಯೆಟ್ ಸೇಸ್ ಗಾಡ್ ಕ್ರಿಯೇಟೆಡ್ ಅಸ್ ಟು ಲಾಫ್ ಅಂಡ್ ಮೇಕ್ ಮೆರಿ ಬಿಕಾಸ್. ಇದನ್ನು ನೀವು ಪೊಯಮಲ್ಲಿ ಲಾಸ್ಟ್ ಸ್ಟ್ಯಾನ್ಸಾದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೋಡಿ. ಓಕೆ, ಏನು ಕೊಟ್ಟಿದ್ದಾರೆ ನೋಡಿ. ಪೊಯಮಲ್ಲಿ ಲಾಸ್ಟ್ ಸ್ಟ್ಯಾನ್ಸಾದಲ್ಲಿ ಲಾಫ್ ಟಿಲ್ ದ ಗೇಮ್ ಈಸ್ ಪ್ಲೇಡ್, ಲಾಫ್ ಟಿಲ್ ದ ಗೇಮ್ ಈಸ್ ಪ್ಲೇಡ್ ಅಂಡ್ ಬಿ ಯು ಮೆರಿ ಮೈ ಫ್ರೆಂಡ್ಸ್. ನೀವು ಟಿಲ್ ದ ಗೇಮ್ ಈಸ್ ಪ್ಲೇಡ್, ನೀವು ಬದುಕಿರೋವರೆಗೂ ನೀವೇನು ಮಾಡಿ, ಅಂಡ್ ಬಿ ಯು ಮೆರಿ ಮೈ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಖುಷಿಯಾಗಿರಿ ಅಂತಂದ್ಬಿಟ್ಟು. ಸೊ
ಆಪ್ಷನ್ 2 ಇದಕ್ಕೆ ರೈಟ್ ಆನ್ಸರ್. ಏನು ಅಂದರೆ ವಿ ಆಲ್ ಆರ್ ಗೆಸ್ಟ್ ಇನ್ ದ ರೂಮ್ ಆಫ್ ಇನ್ ಫಾರ್ ಸಮ್ ಟೈಮ್. ನಾವೆಲ್ಲ ಒಂದು ಗೆಸ್ಟ್ ಇದ್ದಾಗೆ ಒಂದಲ್ಲ ಒಂದಿನ ನಾವು ದೇವ್ರ ಹತ್ರ ಹೋಗಬೇಕು, ಈ ಥರ. ಓಕೆ, ಆಪ್ಷನ್ 2 ಇದಕ್ಕೆ ರೈಟ್ ಆನ್ಸರ್. ನೀವು ಫಸ್ಟು ಹೋಗ್ಬಿಟ್ಟು ಅಲ್ಲಿ ಹುಡುಕಿ, ಲಾಸ್ಟ್ ಸ್ಟ್ಯಾನ್ಸಾ ಅಂತ ಕೊಟ್ಟಿದ್ರೆ ಲಾಸ್ಟ್ ಸ್ಟ್ಯಾನ್ಸಾದಲ್ಲಿ ಏನಿದೆ ಅಂತ ಅಂದ್ಬಿಟ್ಟು. ಓಕೆ, ಈ ಥರ ನೀವು ಬೇರೆ ಬೇರೆ ನೀವು ಹೈಸ್ಕೂಲ್ ಆ್ಯಕ್ಚುಲಿ ನೀವು 10th ಒಂದು ಬುಕ್ಸ್ ಇದೆಯಲ್ಲ, 10th ಬುಕ್ಸಲ್ಲೇ ನೀವು ಪೊಯಮ್ಸ್ನ ಫಸ್ಟು ಸಾಲ್ವ್ ಮಾಡಿ, ಅದನ್ನು ಸಾಲ್ವ್ ಮಾಡಿಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಏನಿಲ್ಲ, ಪೊಯಮ್ಗೆ ರಿಲೇಟೆಡ್ ಕ್ವೆಶನ್ಸ್ ಇರುತ್ತಲ್ಲ, ಅದನ್ನು ಸಾಲ್ವ್ ಮಾಡಿ, ನಿಮಗೆ ಆವಾಗ ಐಡಿಯಾ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಪರ್ಸಾನಿಫಿಕೇಶನ್ ಅಂದರೆ ಏನು? ನಾನ್ ಹ್ಯೂಮನ್ ಥಿಂಗ್ಸ್ ಗಿವನ್ ಹ್ಯೂಮನ್ ಟ್ರೇಟ್ಸ್. ಅಂದರೆ ನಾನ್ ಹ್ಯೂಮನ್ ಥಿಂಗ್ಸ್ ಯಾವುದು? ಇವಾಗ ಸ್ಟಾರ್ ಆಗಿರಲಿ, ಪ್ಲ್ಯಾಂಟ್ಸ್ ಆಗಿರಲಿ, ಈ ಥರ ಎಕ್ಸಾಂಪಲ್ ಇದೆಯಲ್ಲ ಒಂದು ಪರ್ಸಾನಿಫಿಕೇಶನ್ಗೆ, ಅದು ನಾನ್ ಹ್ಯೂಮನ್ ಥಿಂಗ್ಸ್ ಇರತ್ತಲ್ಲ, ಅದಕ್ಕೆ ಗಿವನ್ ಹ್ಯೂಮನ್ ಟ್ರೇಟ್ಸ್. ಹ್ಯೂಮನ್ದು ಒಂದು ನಾವು ಟ್ರೇಟ್ಸ್ನ ಕೊಟ್ಟಿರ್ತೀವಿ. ಯಾರಿಗೆ? ನಾನ್ ಹ್ಯೂಮನ್ ಥಿಂಗ್ಸ್ಗೆ. ಫಾರ್ ಎಕ್ಸಾಂಪಲ್ ಇವಾಗ ಸ್ಟಾರ್ಸ್ ಟ್ವಿಂಕ್ಲಿಂಗ್, ಸ್ಟಾರ್ ಏನು ಮಾಡ್ತಾ ಇದೆ, ನನಗೆ ಒಂದು ಕಣ್ಣು ಹೊಡಿತಾ ಇದೆ, ಅಥವಾ ಸ್ಟಾರ್ ಡ್ಯಾನ್ಸ್ ಮಾಡ್ತಾ ಇದೆ. ಪರ್ಸೋನಿಫಿಕೇಶನ್ ಎಕ್ಸಾಂಪಲ್ ಏನು ಪರ್ಫೆಕ್ಟಾಗಿ? ದ ವಿಂಡ್ ವಿಸ್ಪರ್ಡ್ ಥ್ರೂ ದ ಟ್ರೀಸ್. ದ ವಿಂಡ್ ವಿಸ್ಪರ್ಡ್ ಥ್ರೂ ದ ಟ್ರೀಸ್. ಇವಾಗ ವಿಂಡ್ ಏನಿದೆ, ಒಂದು ಗಾಳಿ ಮರಗಳು ಮಧ್ಯ ಗುಸುಗುಸು ಮಾತನಾಡಿತು. ಇವಾಗ ಗುಸುಗುಸು ಮಾತನಾಡೋದು ಯಾರು? ನಾವು, ಅಂದರೆ ಪರ್ಸನ್, ನಾವು ಜನ, ನಾವು ಗುಸುಗುಸು ಅಂತ ಮಾತಾಡ್ತೀವಿ. ಸೊ ಗಾಳಿ ಮರಗಳ ಮಧ್ಯೆ ಗುಸುಗುಸು ಮಾತನಾಡಿತು ಅಂದರೆ ವಿಸ್ಪರ್ಡ್, ದ ವಿಂಡ್ ವಿಸ್ಪರ್ಡ್ ಥ್ರೂ ದ ಟ್ರೀಸ್. ಇವಾಗ ಇದು ಎಕ್ಸಾಂಪಲ್ ಪರ್ಸಾನಿಫಿಕೇಶನ್. ಇವಾಗ ಅರ್ಥ ಆಗಿದೆ ಅನ್ಸುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ದ ಸನ್ ಸ್ಮೈಲ್ಡ್ ಬ್ರೈಟ್ಲಿ ಇನ್ ದ ಸ್ಕೈ. ಸೂರ್ಯನು ಆಕಾಶದಲ್ಲಿ ನಗುತ್ತಾ ನಿಂತಿದ್ದನು. ಇವಾಗ ಸೂರ್ಯ ಏನಿದೆ ಅದು ನಗ್ತಾ ಇದ್ದಾನೆ, ಸೂರ್ಯ ನಗ್ತಾ ಇದ್ದಾನೆ. ಅಥವಾ ಗಾಳಿ ಮರಗಳು ಕಿವಿಯಲ್ಲಿ ಮಾತಾಡ್ತಾ ಇದ್ದಾರೆ ಸೈಲೆಂಟಾಗಿ. ಈ ಥರ ಇದ್ರತ್ತಲ್ಲ, ಇದಕ್ಕೆ ಏನು ಹೇಳ್ತೀವಿ? ಇದು ಯಾವುದಕ್ಕೆ ಎಕ್ಸಾಂಪಲ್? ಪರ್ಸಾನಿಫಿಕೇಶನ್. ಈ ರೀತಿ ಕ್ವಶನಲ್ಲಿ ನೀವು ನೋಡಿದ ತಕ್ಷಣ ನೀವು ಬೇಗ ಗೆಸ್ ಮಾಡ್ಬೋದು ಕ್ವಿಕ್ಕಾಗಿ, ಪರ್ಸಾನಿಫಿಕೇಶನ್ ಅಂತಂದ್ಬಿಟ್ಟು. ಓಕೆ, ಅಲಿಟ್ರೇಷನ್ ಅಥವಾ ರೈಮ್ ಏನು ಮಾಡುತ್ತೆ ಇದು ಅಂತಂದರೆ ಆಡ್ಸ್ ರಿದಮ್ ಅಂಡ್ ಮೂಡ್. ಅಲಿಟ್ರೇಷನ್ ಏನು ಮಾಡುತ್ತೆ? ಒಂದು ಪೊಯಮಲ್ಲಿ ಆಡ್ಸ್ ರಿದಮ್ ಅಂಡ್ ಮೂಡ್. ಇವಾಗ ರೈಮ್ ನೋಡಿದ್ರಿ, ಇವಾಗ ನೀವು ರೈಮ್ ಸ್ಕೀಮ್, ಅದರಲ್ಲಿ ಏನಿತ್ತು, ಅಲ್ಲಿ ನಮಗೆ ರಿದಮ್ ಬರುತ್ತೆ ಒಂದು. ನೋಡಿ, ಇವಾಗ ಎಕ್ಸಾಂಪಲ್ ಅಲಿಟ್ರೇಷನ್ಗೆ ಇಲ್ಲಿ ಒಂದು ರಿದಮ್ ಇದೆ ನೋಡಿ. ಪ್ರಿಟಿ ಪಿಂಕ್ ಪೆಟಲ್ಸ್, ಪ್ರಿಟಿ ಪಿಂಕ್ ಪೆಟಲ್ಸ್. ರಿದಮ್ ಬೇರೆ ಬರ್ತಾ ಇದೆ, ಇನ್ನು ನಿಮಗೆ ರೈಮ್ ಬೇರೆ ಬರ್ತಾ ಇದೆ. ಪ್ರಿಟಿ ಪಿಂಕ್ ಪೆಟಲ್ಸ್, ಪ್ರಿಟಿ ಪಿಂಕ್ ಪೆಟಲ್ಸ್, ಇದೊಂದು ರಿದಮ್ ತರ ಬರುತ್ತೆ. ಇನ್ನು ಸಿಲ್ಲಿ ಸ್ನೇಕ್ಸ್ ಸ್ಲಿಥರ್ ಸೈಲೆಂಟ್ಲಿ, ಸಿಲ್ಲಿ ಸ್ನೇಕ್ಸ್ ಸ್ಲಿಥರ್ ಸೈಲೆಂಟ್ಲಿ. ಇವಾಗ ಹೇಳಬೇಕಾದ್ರೆ ನಿಮಗೆ ಏನಿದೆ, ಒಂದು ರಿದಮ್ ಕಾಣಿಸ್ತದೆ. ಸೊ ಇವಾಗ ರಿದಮ್ ಎಲ್ಲಿ ಬರುತ್ತೆ ನಮಗೆ, ಯಾವುದರಲ್ಲಿ ಅಂದರೆ ಅಲಿಟ್ರೇಷನಲ್ಲಿ. ಬ್ಯುಸಿ ಬೀಸ್ ಬಸ್ಟ್ ಬೈ, ಬ್ಯುಸಿ ಬೀಸ್ ಬಸ್ಟ್ ಬೈ, ಈ ಥರ ಒಂದು ರಿದಮ್ ಇರುತ್ತೆ. ಲೇಜಿ ಲಯನ್ಸ್ ಲಾಂಚ್ ಲೌಡ್ಲಿ, ಲೇಜಿ ಲಯನ್ಸ್ ಲಾಂಚ್ ಲೌಡ್ಲಿ. ಓಕೆ, ನೆಕ್ಸ್ಟ್ ಟೈನಿ ಟರ್ಟಲ್ಸ್ ಟಿಪ್ಟೋಡ್ ಟಿಮಿಡ್ಲಿ. ನೆಕ್ಸ್ಟ್ ಎಕ್ಸಾಂಪಲ್, ಫಿಯರ್ಸ್ ಫ್ಲೇಮ್ಸ್ ಫ್ಲಿಕರ್ಡ್ ಫಾಸ್ಟ್, ಫಿಯರ್ಸ್ ಫ್ಲೇಮ್ಸ್ ಫ್ಲಿಕರ್ಡ್ ಫಾಸ್ಟ್. ನೋಡಿ, ಇವಾಗ ಇಷ್ಟು ಎಕ್ಸಾಂಪಲ್ಸ್ ನೋಡಿದ್ದೀರಾ. ನೋಡಿದ ತಕ್ಷಣ ನಿಮಗೆ ಕ್ವಶನಲ್ಲಿ ಅಲಿಟ್ರೇಷನ್ ಅಂತ ಅಂದ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಏನು ಮಾಡ್ತೀರಾ ನೀವು? ಫಸ್ಟ್ ನೋಡಿದ ತಕ್ಷಣ, ಪೊಯಮ್ ನೋಡಿದ ತಕ್ಷಣ ಏನು ಮಾಡ್ತೀರಾ? ಸಿಮಿಲಿ ಅಥವಾ ಮೆಟಫರ್ ಅಥವಾ ಅಲಿಟ್ರೇಷನ್ ಎಲ್ಲಿದೆ ಅಂತಂದ್ಬಿಟ್ಟು ಹುಡುಕ್ಬಿಡ್ತೀರಾ. ಅದಾದಮೇಲೆ ನೀವೇನು ಮಾಡ್ತೀರಾ? ಒಂದು ರೈಮ್ ಸ್ಕೀಮ್ ಎಲ್ಲಿದೆ, ಎ ಬಿ ಎ ಎ ಬಿ ಬಿ ಅಥವಾ ಎ ಬಿ ಎ ಬಿ ಇದು. ಇವಾಗ ಎ ಬಿ ಹೇಗಿದೆ ಒಂದು ಎಕ್ಸಾಂಪಲ್ ನೋಡೋಣ. ಇದೊಂದು ಸ್ಟ್ಯಾನ್ಸಾ ಇದೆ, 4 ಲೈನ್ಸ್ದು. ಏನಿದ್ರಲ್ಲಿ ಇದೆ ನೋಡಿ ರೈಮ್ ಸ್ಕೀಮ್, ಎ ಬಿ ಇದೆ. ಹೇಗೆ ಅಂತಂದರೆ 4 ಲೈನಲ್ಲಿ ಇವಾಗ ಫಸ್ಟ್ ಲೈನ್ ಮತ್ತು ಸೆಕೆಂಡ್ ಲೈನ್ ಅಲ್ಲಿ ಮ್ಯಾಚಿಂಗ್ ಇತ್ತು. ಯಾವುದು? ನಿಮಗೆ ಸ್ಟಾರ್ಟಿಂಗ್ ನೋಡಿ ತೋರಿಸಿದ್ನಲ್ಲ, ಅದರಲ್ಲಿ ಎ ಎರಡು ಮ್ಯಾಚಿಂಗ್ ಇತ್ತು. ಅಂದರೆ ಫಸ್ಟ್ 2 ಲೈನ್ಸ್ ಏನಿತ್ತು ರೈಮ್ ಆಗ್ತಾ ಇತ್ತು. ಇವಾಗ ಫಸ್ಟ್ 2 ಲೈನ್ಸ್ ರೈಮ್ ಆಗ್ತಾ ಇಲ್ಲ. ಇದರಲ್ಲಿ ಬ್ಲೂ ಸಾಂಗ್ ಅಂತ ಇದೆ. ಫಸ್ಟ್ ಮತ್ತು ಥರ್ಡ್ ಲೈನ್ ಏನಾಗ್ತಾ ಇದೆ? ರೈಮ್ ಆಗ್ತಾ ಇದೆ. ಬ್ಲೂ ಡ್ಯೂ. ಇಲ್ಲಿ ನೋಡಿ, ಇದು ಸಾಂಗ್ ಅಲಾಂಗ್. ಸೊ ಇದರಲ್ಲಿ ಏನಾಯಿತು? ಇದಕ್ಕೆ ಯಾವ ಟೈಪ್ ರೈಮ್ ಸ್ಕೀಮ್ ಅಂತ ಹೇಳ್ತೀವಿ? ಎ ಬಿ ರೈಮ್ ಸ್ಕೀಮ್ ಇದು. ಓಕೆ, ಇದುವರೆಗೆ ನಾನು ಏನೇನು ಒಂದು ಟ್ರಿಕ್ಸ್ ಮತ್ತು ಟಿಪ್ಸ್ ಹೇಳ್ಕೊಟ್ನೋ
ಪೊಯಮ್ಗೆ ಹಾಗೆ ಫಾಲೋ ಮಾಡಿ ನೀವು ಪ್ಯಾಸೇಜ್ಗೂ ಕೂಡ. ಏನು ಮಾಡ್ತೀರಾ, ಫಸ್ಟ್ ನೀವು ಒಂದು ಗ್ರಾಮರ್ ಕ್ವೆಶನ್ಸ್ನ ಅಟೆಂಡ್ ಮಾಡಿ. ಯಾವುದ್ಯಾವುದು ಒಂದು ನಿಮ್ಗೆ ಗೊತ್ತಿದೆಯೋ ಅದನ್ನೆಲ್ಲ ನೀವು ಸುಮ್ಮನೆ ಒಂದು ಡಾಟ್ ಥರ ಹಾಕ್ಕೊಳ್ಳಿ. ಯಾವುದ್ಯಾವ್ದು ಆನ್ಸರ್ ಇದೆ ಅಂತಂದ್ಬಿಟ್ಟು ಲೈಟಾಗಿ ಡಾಟ್ ಥರ ಹಾಕಿದ್ರೆ ಯಾರಿಗೂ ಒಂದು ಇನ್ವಿಜಿಲೇಟರ್ಗೆ ಗೊತ್ತಾಗೋದಿಲ್ಲ. ಸೊ ಏನು ಮಾಡ್ತೀರಾ, ನೀವು ಫಸ್ಟ್ ಗ್ರಾಮರ್ ಕ್ವೆಶನ್ನ ಅಟೆಂಡ್ ಮಾಡಿ, ಆಮೇಲೆ ಪ್ಯಾಸೇಜಲ್ಲಿರೋದನ್ನು ಅಟೆಂಡ್ ಮಾಡ್ಕೋಬೋದು. ನೀವು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ ನೋಡಿದ್ರೆ ಮೆಜಾರಿಟಿ ಟೈಮಲ್ಲಿ ನಿಮಗೆ ಸಿಮಿಲಿ ಮೆಟಫರ್ ಇದ್ರ ಮೇಲೆ 100% ಒಂದು ಕ್ವೆಶನ್ ಬಂದೇ ಬರುತ್ತೆ. ಪ್ಯಾಸೇಜಲ್ಲಿ ಅಥವಾ ನಿಮಗೆ ಪೊಯಮಲ್ಲಿ ಎರಡರಲ್ಲಿ ಒಂದು ಕೇಳ್ತಾರೆ. ಇವಾಗ ನಿಮಗೆ 2024 ಕ್ವೆಶನ್ ಪೇಪರ್ ನೋಡಿದ್ರೆ ಅದರಲ್ಲಿ ಐಡಿಯಾ ಬರುತ್ತೆ. ಏನಿದೆ ಅದರಲ್ಲಿ ನಿಮಗೆ ಮೆಟಫರ್ ಬಗ್ಗೆ ಕೇಳಿದ್ದಾರೆ, ಸಿಮಿಲಿ ಬಗ್ಗೆ ಕೇಳಿದ್ದಾರೆ, ಇನ್ನೊಂದು ಆರ್ಟಿಕಲ್ಸ್ ಬಗ್ಗೆ ಕೇಳಿದ್ದಾರೆ, ಪ್ರಪೋಸಿಷನ್ ಬಗ್ಗೆ ಕೇಳಿದ್ದಾರೆ. ಪ್ರತಿಯೊಂದು ಕ್ವೆಶನ್ ಪೇಪರಲ್ಲಿ ಏನಿದೆ ಒಂದು ಅಟ್ಲೀಸ್ಟ್ ಒಂದು 6 to 7 ಮಾರ್ಕ್ಸಿಂದು ಗ್ರಾಮರೇ ಕೇಳ್ತಾ ಇದ್ದಾರೆ. ಸೊ ಗ್ರಾಮರ್ ಮೇಲೆ ಫೋಕಸ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗ್ರಾಮರ್ ಟಾಪಿಕ್ಸ್ನ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಆಕ್ಟಿವ್ ಪ್ಯಾಸಿವ್ ವಾಯ್ಸ್, ರಿಪೋರ್ಟೆಡ್ ಸ್ಪೀಚ್ ಇದ್ರ ಬಗ್ಗೆನೂ ಮತ್ತು ಪ್ರಪೋಸಿಷನ್ಸ್. ಇವಾಗ ಹೋಗ್ಬಿಟ್ಟು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ, ಇಂಗ್ಲೀಷ್ ಗ್ರಾಮರ್ದು ಲಿಂಕ್ ಕೊಟ್ಟಿದ್ದೀನಿ.